ಹಲೋ ಗಾಯ್ಸ್, ವೆಲ್ಕಮ್ ಟು ಶಿವಾಯ ವ್ಲಾಗ್ಸ್ ಪುತ್ತೂರ್. ಹೇಗಿದ್ದೀರಿ ಎಲ್ಲರೂ? ನಾವಿವತ್ತು ನಮ್ಮ ಮನೆಯಲ್ಲಿ ಅರಳಿರುವಂತಹ ತಾವರೆಯ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇವೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಹೂ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅದರಲ್ಲೂ ನಾವೇ ನೆಟ್ಟು ಬೆಳೆಸಿದ ಗಿಡದಲ್ಲಿ ಹೂವಾದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ನಮಗೆ ಗೊತ್ತಿಲ್ಲದ ಹಾಗೆ ಆ ಗಿಡದ ಜೊತೆ ಪ್ರೀತಿ ಮತ್ತು ಬಾಂಧವ್ಯ ಬೆಳೆಯುತ್ತದೆ. ಅದರಲ್ಲೂ ಮನೆ ಮುಂದೆ ತಾವರೆಯ ಕೊಳ್ಳ ಇದ್ದರೆ ಅದರ ಖುಷಿಯೇ ಬೇರೆ. ಫ್ರೆಂಡ್ಸ್, ನೋಡಿ ನಮ್ಮ ಮನೆಯಲ್ಲಿ ನಾವು ಹೇಗೆ ಸಿಂಪಲ್ ಆಗಿ ಕೊಳವನ್ನು ನಿರ್ಮಿಸಿದ್ದೇವೆ ಎಂದು. ಇದಕ್ಕೇನು ಹೆಚ್ಚು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ನೋಡಿ, ನಾವಿಲ್ಲಿ 5 ಫೀಟ್ ಅಗಲ ಮತ್ತು 1 ಫೀಟ್ ಎತ್ತರದ ಸಿಮೆಂಟ್ ರಿಂಗನ್ನು ಬಳಸಿದ್ದೇವೆ. ಇದು ರೆಡಿಮೇಡ್ ಆಗಿ ಸಿಗುತ್ತೆ. ನೀರು ಲೀಕೇಜ್ ಆಗದ ಹಾಗೆ ಸಿಮೆಂಟ್ ಹಾಕಿ. ಸಿಮೆಂಟಿನ ಕಾರ ಹೋಗಲು 21 ದಿವಸ ಆದರೂ ನೀರು ತುಂಬಿಸಿರಿ. ನಂತರ ಕಾಲು ಭಾಗದಷ್ಟು ಮಣ್ಣು ತುಂಬಿಸಿ. ಮಣ್ಣು ತುಂಬಿಸಿದ ವಿಡಿಯೋ ನಮ್ಮಲ್ಲಿ ಇಲ್ಲ ಫ್ರೆಂಡ್ಸ್. ಮುಕ್ಕಾಲು ಭಾಗದಷ್ಟು ನೀರು ತುಂಬಿಸಿ ಗಿಡವನ್ನು ನಟ್ಟು ಬಿಡಿ. ಗದ್ದೆಯ ಮಣ್ಣು ಹಾಕಿದರೆ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತದೆ. ನೋಡಿ, ಇಲ್ಲೊಂದು ಹೋಲ್ ಕಾಣಿಸ್ತಿದೆಯಲ್ಲ, ಈ ಹೋಲಿಗೆ ಒಂದು ಸಣ್ಣ ಪೀಸ್ ಬಟ್ಟೆ ತುರುಕಿಸಿ. ಈ ಥರ ಮಾಡೋದ್ರಿಂದ ಮಳೆಗಾಲದಲ್ಲಿ ಮಳೆ ನೀರು ತುಂಬಿ ತುಳುಕುವುದಿಲ್ಲ. ಆ ರಂಧ್ರದ ಮೂಲಕ ಹೆಚ್ಚಾದ ನೀರು ಹೊರಗೆ ಹೋಗುತ್ತದೆ. ಎಂತಹ ಸುಡು ಬಿಸಿಲಿದ್ದರೂ ಪಕ್ಷಿಗಳಿಗೆ ನೀರು ಸಿಕ್ಕಿದ ಹಾಗೆ ಆಗುತ್ತದೆ. ನೋಡಿ ಫ್ರೆಂಡ್ಸ್, ಇದೊಂದು ನೀರಲ್ಲಿ ಬೆಳೆಯುವಂತಹ ಬೇರೆ ಥರದ ಗಿಡ. ನೋಡಿ, ನಿಮ್ಮಲ್ಲಿ ಹಳೆ ಸಿಂಟೆಕ್ಸ್ ಟ್ಯಾಂಕ್ ಇದ್ರೂ ವೇಸ್ಟ್ ಆಗಲ್ಲ. ನೋಡಿ, ಈ ಥರ ಕಟ್ ಮಾಡಿ ಇದರಲ್ಲೂ ತಾವರೆ ಬೆಳೆಸ್ಬೋದು. ಹಳೆ ಸಿಂಟೆಕ್ಸ್, ಹಳೆ ಟಬ್ ಎಲ್ಲದನ್ನು ಈ ಥರ ಯೂಸ್ ಮಾಡ್ಕೊಳ್ಬೋದು. ಈ ಕೊಳದಲ್ಲಿ ನಾವು ಗಪ್ಪಿ ಮೀನು ಕೂಡ ಸಾಕ್ತಿದ್ದೇವೆ. ಈ ಮೀನು ನೀರಲ್ಲಿ ಸೊಳ್ಳೆ ಆಗದ ಥರ ನೋಡಿಕೊಳ್ಳುತ್ತದೆ. ಈ ಥರ ಕೊಳದಲ್ಲಿ ನೀರು ತುಂಬಿಸಿಟ್ಟಾಗ ಸೊಳ್ಳೆಗಳು ಬಂದು ಮೊಟ್ಟೆ ಇಡುವ ಚಾನ್ಸಸ್ ಇರ್ತದೆ. ಆ ಮೊಟ್ಟೆಗಳನ್ನು ಗಪ್ಪಿ ಮೀನುಗಳು ತಿಂದು ಬಿಡುತ್ತವೆ. ಈ ಗಪ್ಪಿ ಮೀನುಗಳು ತುಂಬಾ ಬೇಗ ಬೆಳೆಯುತ್ತವೆ ಮತ್ತು ಈ ಮೀನುಗಳು ತುಂಬಾ ಆಕ್ಟಿವ್ ಆಗಿರುತ್ತವೆ. ಹೀಗೆ ನೋಡಿ, ತಾವರೆಯು ಬೆಳೆಸಿದ ಹಾಗೆ ಆಯಿತು, ಮೀನು ಕೂಡ ಸಾಕಿದ ಹಾಗೆ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ನಮ್ಮ ಮನೆಯಲ್ಲಿ ನಾವು ಸಿಂಪಲ್ ಆಗಿ ತಾವರೆ ಗಿಡ ಬೆಳೆಸಿದ್ದೇವೆ ಅಂತ. ನೀವು ಕೂಡ ಇದನ್ನು ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೇನೆ. ಥ್ಯಾಂಕ್ ಯು.